ಅಜ್ಜಿ ನೀವೇನ್ ಮಾಡ್ತಾ ಇದ್ದೀರಾ? ಇದು ಜಿತಿನ್ ಸರ್, ಈಗ ಹೇಳ್ತೀನಿ ನೋಡಿ ಏನು ಮಾಡ್ತೀನಿ ಅಂತ. ಓಕೆ, ನೋಡ್ತಾ ಇರು ನೀನು. ಓಕೆನಾ? ಆಯ್ತು ಅಜ್ಜಿ. ಓಕೆಪ್ಪ. ಎಲ್ಲರಿಗೂ ನಮಸ್ಕಾರ. ನಾನು ನಳಿನಾ ನಾಗಭೂಷಣ್. ಈಗ ನಾನು ನಿಮಗೆ ಪಿಳ್ಳೆರಾಯ ಗಣಪತಿ ಮಾಡೋದನ್ನು ತೋರಿಸುತ್ತೇನೆ. ಈಗ ಶ್ರಾವಣ ಮಾಸ ಬಂತು, ಹಬ್ಬಗಳೆಲ್ಲ ಮುಗಿತಾ ಬಂತು. ನೆಕ್ಸ್ಟ್ ಭಾದ್ರಪದ ಮಾಸ ಗೌರಿ ಗಣೇಶ ಹಬ್ಬಗಳು ಬರ್ತಾ ಇದೆ. ಗಣೇಶ ಹಬ್ಬದಲ್ಲಿ ಪ್ರತಿಯೊಬ್ಬರು ಮಣ್ಣಿನ ಗಣಪತಿಯನ್ನು ತಂದು ಪೂಜಿಸುವ ರೀತಿ ಎಲ್ಲರಲ್ಲೂ ಸಾಂಪ್ರದಾಯವಾಗಿ ಇದೆ. ಆದರೆ ಮಣ್ಣಿನ ಗಣಪತಿಯನ್ನು ಕೆಲವು ಮನೆಗಳಲ್ಲಿ ಇಟ್ಟು ಪೂಜಿಸುವುದಿಲ್ಲ. ಆ ಜಾಗದಲ್ಲಿ ಪಿಳ್ಳೆರಾಯ ಗಣಪತಿಯನ್ನು ತಂದು ಪೂಜಿಸುತ್ತಾರೆ. ಪಿಳ್ಳೆರಾಯ ಗಣಪತಿ ಅಂದರೆ ಹಸುವಿನ ಸಗಣಿಯಿಂದ ಗಣಪತಿಯನ್ನು ಮಾಡಿ, ಅಂದರೆ ಸುಮ್ಮನೆ ಎಲ್ಲರೂ ಈ ರೀತಿಯಲ್ಲಿ ಮಾಡುತ್ತಾರೆ. ಮಾಡಿ ಇದಕ್ಕೆ ಗರಿಕೆ ಹುಲ್ಲನ್ನು ಸಿಗಿಸಿ, ಬಂಗಾರವನ್ನು ತೊಡಿಸಿ, ಅರಿಶಿನ ಕುಂಕುಮ ಇಟ್ಟು ಎಲೆಯ ಮೇಲೆ ಇಟ್ಟು ಪೂಜಿಸುತ್ತಾರೆ. ಆ ಗಣಪತಿಯನ್ನೇ, ಪಿಳ್ಳೆರಾಯ ಗಣಪತಿಯನ್ನೇ ಗಣೇಶ ದೇವರು ಮಣ್ಣಿನ ಗಣಪತಿ ಎಂದು ಪ್ರತಿಯೊಬ್ಬರೂ ಪೂಜಿಸುತ್ತಾರೆ. ಹಾಗೆ ಸಾಂಪ್ರದಾಯವಾಗಿ ನೀರಿನಲ್ಲಿ ಬಿಡುತ್ತಾರೆ. ಆದರೆ ಕೆಲವು ಮನೆಗಳಲ್ಲಿ ಆ ಗಣಪತಿಯನ್ನು ಮನೆಯ ಬಾಗಿಲ ಹತ್ತಿರ ಇಲ್ಲ ಮೇಲ್ಗಡೆ ಎಲ್ಲಾದರೂ ಒಂದು ಕಡೆ ಕೂಡಿಸಿ ತುಂಬ ದಿನದವರೆಗೆ ಹಾಗೆ ಇಟ್ಟು ಪೂಜಿಸುತ್ತಾರೆ. ನಾನು ಆ ಗಣಪತಿಯನ್ನು, ಆ ಪಿಳ್ಳೆರಾಯ ಗಣಪತಿಯನ್ನು ಗಣಪತಿ ರೂಪದಲ್ಲಿ ಮಾಡಿ ತೋರಿಸಬೇಕೆಂದು ನಿಮ್ಮಲ್ಲಿ ಈಗ ಹಸುವಿನ ಸಗಣಿಯಿಂದ ಹೇಗೆ ಗಣಪತಿಯನ್ನು ಮಾಡಬೇಕು, ಅಂದರೆ ತುಂಬ ಸಿಂಪಲ್ಲಾಗಿ ಹೇಗೆ ಮಾಡಬೇಕು, ಸರಳವಾಗಿ ಹೇಗೆ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ಈಗ ಹಸುವಿನ ಸಗಣಿಯನ್ನು ತೆಗೆದುಕೊಂಡು ಬಂದು ಅದನ್ನು ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಕಲಿಸಿ ಅದನ್ನು ಈ ರೀತಿಯಾಗಿ ಹೊಟ್ಟೆಯ ಶೇಪಿಗೆ ಈ ರೀತಿಯಾಗಿ ಮಾಡಿಕೊಳ್ಳಬೇಕು. ಈಗ ಇದಕ್ಕೆ ಒಂದು ಪೀಠದಂತೆ ಸಗಣಿಯನ್ನು ಈ ಥರದಲ್ಲಿ ಮಾಡಿ ಕೂಡಿಸಬೇಕು. ಇದರ ಮೇಲೆ ನಾವು ಈ ಹೊಟ್ಟೆಯ ಶೇಪಿನಲ್ಲಿ ಗಣಪತಿಯನ್ನು ಮಾಡಿ ಕೂಡಿಸಬೇಕು. ಈ ರೀತಿಯಾಗಿ ಕೂಡಿಸಬೇಕು. ಈಗ ಅದಕ್ಕೆ ಒಂದೇ ಸೈಜಿನಲ್ಲಿ 2 ಉಂಡೆಗಳನ್ನು ಮಾಡಿಕೊಳ್ಳಬೇಕು. ಇದು ಕಾಲಿನ ಭಾಗ. ಮತ್ತು ಇನ್ನು ಸ್ವಲ್ಪ ಚಿಕ್ಕದಾಗಿ ಕೈಗಳಿಗೋಸ್ಕರ 2 ಚಿಕ್ಕದಾಗಿ ಉಂಡೆಗಳನ್ನು ಮಾಡಬೇಕು. ಮತ್ತು ಮುಖ ಸೊಂಡಿಲು ರೂಪಕ್ಕೆ ಈ ಥರ ಒಂದು ಅಳತೆಯಲ್ಲಿ ಹೀಗೆ ಮಾಡಿಕೊಳ್ಳಬೇಕು. ಅಂದರೆ ಶರೀರಕ್ಕಿಂತ ಕಡಿಮೆಯಾಗಿ ಈ ಥರದಲ್ಲಿ ಮಾಡಿಕೊಳ್ಳಬೇಕು. ಈಗ ಇದನ್ನು ಫಸ್ಟ್ ಕಾಲುಗಳನ್ನು ಕೂಡಿಸೋಣ. ಈ ರೌಂಡ್ ತೆಗೆದುಕೊಂಡು ಈ ಥರ ಮಾಡಿ ಸ್ವಲ್ಪ ನಾವು ಏನು ತಗೊಂಡಿದ್ದೀವೋ ಇಲ್ಲಿ ಕಾಲಿನ ಶೇಪನ್ನು ಕೊಟ್ಟು ಈ ಥರ ಕೂಡಿಸಬೇಕು. ಈ ರೂಪದಲ್ಲಿ ಕೂಡಿಸಬೇಕು. 2 ಕಾಲುಗಳನ್ನು ಹೀಗೆ ಕೂಡಿಸಬೇಕು. ಈ ಶೇಪಲ್ಲಿ ಮಾಡಿಕೊಂಡ್ರೂ ನಡೆಯುತ್ತೆ. ಈಗ ಸ್ವಲ್ಪ ಹಿಂದ್ಗಡೆ ಅದನ್ನು ಜಾಯಿಂಟ್ ಮಾಡೋಣ, ಇಲ್ಲಿ ಸರಿಯಾಗಿ ಕೂರೋದಕ್ಕೆ. ಈಗ ಈ ಥರ ಮಾಡೋಣ. ಕಾಲಿನ ಶೇಪು ಸ್ವಲ್ಪ ಹಿಡ್ಕೊಡೋಣ. ಹಾಗೆ ಕೈಗಳನ್ನು ಸಹ ಈಗಲೇ ಕೂಡಿಸೋಣ. ಇದನ್ನು ಒಂದೇ ಥರದಲ್ಲಿ ಮಾಡಿಕೊಳ್ಳೋಣ.
ಇದನ್ನು ಈ ಭಾಗದಿಂದ ತೆಗೆದುಕೊಂಡು ನಾವು ಅಭಯ ಕೊಡುವ ಹಾಗೆ ಗಣಪತಿಯನ್ನು ನಮಗೆ ಅಭಯ ಹಸ್ತವನ್ನು ಈ ಥರದಲ್ಲಿ ಮಾಡೋಣ. ಹೀಗೆ ಇದನ್ನು ಹೀಗೆ ಕುಡಿಸೋಣ. ಓಂ ಶ್ರೀ ಸಾಯಿ ಗಣಪತಿಯೇ ನಮಃ. ಇದನ್ನು ಈ ಥರದಲ್ಲಿ ಕುಡಿಸೋಣ. ಈ ಭಾಗವನ್ನು ಹೀಗೆ ಜಾಯಿಂಟ್ ಮಾಡಿ. ಹೀಗೆ ಇದನ್ನು ಸೆಟ್ ಮಾಡಿಕೊಳ್ಳೋಣ. ಈಗ ಗಣಪತಿಯ ಶಿರವನ್ನು ತಯಾರು ಮಾಡೋಣ. ಈಗ ಇಲ್ಲಿ ಕಿವಿಗಳ ರೂಪವನ್ನು ಇಲ್ಲಿಯೇ ಕೊಡೋಣ. ಎಕ್ಸ್ಟ್ರಾ ಏನು ತಗೊಳ್ಳೋದು ಬೇಡ, ಇಲ್ಲೇನೆ ಅದನ್ನು ಆ ರೂಪವನ್ನು ಕೊಡೋಣ. ಈಗ ಇದನ್ನು ಸ್ವಲ್ಪ ಮುಂದೆ ತರೋಣ. ಹೀಗೆ ಅಂದರೆ ನಾವಿಲ್ಲಿ ಕೂಡಿಸಿದಾಗ ಸರಿಯಾಗಿ ಕೂಬೇಕಲ್ಲ, ಅದಕ್ಕೋಸ್ಕರ ಸೊಂಡಿಲನ್ನು ಹೀಗೆ ನಮಗೆ ಮೂರ್ತಿಯಲ್ಲಿ ಸರಿಯಾಗಿ ಬರ್ತಿದೆಯಾ ಅಂತ ನೋಡಿಕೊಂಡು ಹಿಂದ್ಗಡೆ ಅದನ್ನು ಸ್ವಲ್ಪ ಸೇರಿಸೋಣ. ಇಲ್ಲಿಂದ ಅದು ನಮಗೆ ಜಾರದ ಹಾಗೆ ಇರುತ್ತೆ. ಈಗ ಸ್ವಲ್ಪ ಕಿರೀಟದ ರೂಪದಲ್ಲಿ ರೌಂಡನ್ನು ಮಾಡಿಕೊಂಡು ಸ್ವಲ್ಪ ಹೀಗೆ ಇಡೋಣ. ಈಗ ಗಣಪತಿಯ ಮೂರ್ತಿ ಹೀಗೆ ತಯಾರಾಗಿದೆ. ಈಗ ಇದಕ್ಕೆ ಅಲಂಕಾರವನ್ನು ಮಾಡೋಣ. ಇದಕ್ಕೆ ಮೇನ್ ಅಲಂಕಾರ ಅಂದರೆ ನಾವು ಕಿರೀಟವನ್ನು ಇಡಬೇಕು. ಆ ಕಿರೀಟ ಗರಿಕೆ ಹುಲ್ಲಿನಿಂದ ಈ ರೀತಿ ಮಾಡಿ ಇಡಬೇಕಾಗತ್ತೆ. ಅದು ಇಟ್ಟಾಗ ನಾವು ಬಂಗಾರ ಇಟ್ಟು ಇಡಬೇಕಾಗತ್ತೆ. ಈಗ ನಾನು ನಿಮಗೆ ಅಲಂಕಾರ ಮಾಡಿ ತೋರಿಸ್ತೀನಿ. ಈಗ ಗಣಪತಿ ಮೂರ್ತಿ
ರೆಡಿಯಾಯಿತು. ನೋಡಿ, ನಮಗೆ ತೋಚಿದ ರೀತಿಯಲ್ಲಿ ನಮಗೆ ತೃಪ್ತಿಯಾಗಿ ಭಗವಂತನನ್ನು ಹೇಗೆ ಅಲಂಕರಿಸಬೇಕಂತ ಇರುತ್ತದೋ ಆ ರೀತಿಯೇ ಅಲಂಕರಿಸಿ. ಇದನ್ನು ಪಿಳ್ಳೆರಾಯನಿಗೆ ಮಾತ್ರ ಬಂಗಾರದ ಉಂಗುರವನ್ನು ಇಟ್ಟು ಗರಿಕೆ ಹುಲ್ಲನ್ನು ಈ ಥರ ಸಿಗಿಸುತ್ತಾರೆ. ಇದು ಸಂಪ್ರದಾಯ. ಅರಿಶಿನ ಕುಂಕುಮ ಇಟ್ಟು ಹೀಗೆ ಪೂಜಿಸುತ್ತಾರೆ. ನಮಗೆ ಬೇಕಾದರೆ ಈ ರೀತಿಯಲ್ಲಿ ನಾವು ಅಲಂಕಾರವನ್ನು ಮಾಡಿಕೊಳ್ಳಬಹುದು. ಹೀಗೆ ನೋಡಿ, ನಮಗೆ ಹೇಗೆ ಬೇಕೋ ಹಾಗೆ ನಾವು ಅಲಂಕಾರವನ್ನು ಮಾಡಿಕೊಳ್ಳಬಹುದು. ಅಜ್ಜಿ ಸೂಪರ್ ಇದೆ. ಅಜ್ಜಿ ಚೆನ್ನಾಗಿ ಬಂದಿದೆ. ಹೌದಾ ಅಮ್ಮ, ಚೆನ್ನಾಗಿದೆಯಾ? ಹೌದಾ? ಹೌದಪ್ಪ. ಈಗ ಗಣಪತಿಗೆ ನೀನು ನಮಸ್ಕಾರ ಮಾಡು. ಹೇಳು, ಗಣಪತಿ ಬಪ್ಪ ಮೋರಿಯ, ಗಣಪತಿ ಬಪ್ಪ ಮೋರಿಯ, ಗಣಪತಿ ಬಪ್ಪ ಮೋರಿಯ, ಮಂಗಳ ಮೂರ್ತಿ. ಮೋರಿಯ. ಜೈ ವಿನಾಯಕ, ಜೈ ಜೈ ವಿನಾಯಕ, ಜೈ ಸಾಯಿರಾಮ್ ವಿನಾಯಕ. ಸಾಯಿನಾಥಾಯ ನಮಃ, ಸಾಯಿನಾಥ ವಿನಾಯಕಾಯ ನಮಃ. ನೀವೂ ಹೀಗೆ ಮಾಡಿ ಪೂಜಿಸಿ.